ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಒಬ್ಬ ಟೆರರಿಸ್ಟ್ ಕೈಯಲ್ಲಿ terrorist- ಮೊಬೈಲ್ ಇತ್ತಲ್ಲ, ಹಾಗಾದ್ರೆ ಯಾರು ರಾಜೀನಾಮೆ ಕೊಡ್ಬೇಕು? ರಾಜೀನಾಮೆ ಕೊಡೋದಕ್ಕೆ 3 ಜನನ ಸಸ್ಪೆಂಡ್ ಮಾಡಿ ಅದನ್ನ ತನಿಖೆ ಕೊಟ್ಟಿದ್ದಾರೆ. ತಪ್ಪ ಅದು? ಯಾವ್ದು ಏ ಮೇಡಮ್? ತಡ್ರಿ ತಪ್ಪ ಅದು ಅದು. ಒಂದು ವಿಡಿಯೋ ಬಂದಿದೆ. ಆ ತಪ್ಪಾ ವಿಡಿಯೋ ಸರಿನಾ? ಬಂದಿರೋದು ತಪ್ಪಾ 2022 ಸರಿನಾ? ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ತಪ್ಪಾ ಬಂದಿರೋದು. ತಪ್ಪಾ ಸರಿನಾ? 2022ರಲ್ಲಿ ಸರಿನಾ? ಅದನ್ನೇ- 2022ರಲ್ಲಿ ಅದೆಲ್ಲ ಮೇಡಮ್ ಬೇಡ, ತಪ್ಪ ಸರಿನಾ? ತಪ್ಪೇ ಮೇಡಮ್, ಯಾವ್ದು ಮಾಡಿದ್ರು ತಪ್ಪೇನೆ. ಯಾವ್ದು ವೈಫಲ್ಯ ಅದು? ತಡಿ. ಬಿಜೆಪಿ ಸರ್ಕಾರದ ವೈಫಲ್ಯ. ನೀನು 2020 mic ತಗೊಂಡ್ ಮಾತಾಡ್ತಿದ್ರೆ ಮೇಡಮ್ 2022ರಲ್ಲಿ ಬಿಜೆಪಿ ಸರ್ಕಾರನೇ ಆಡಳಿತದಲ್ಲಿದ್ದು ಅದೆಲ್ಲ ಕರ್ನಾಟಕದಲ್ಲಿ. ಒಂದ್ ನಿಮಿಷ. ಕೇಂದ್ರ ಸರ್ಕಾರನೂ ಸರಿನಾ ಆಡಳಿತದಲ್ಲಿದ್ದು ತಪ್ಪಾ? ಬಿಜೆಪಿನೇ. ಸರಿನಾ ತಪ್ಪ? ಯಾರೇ ಮಾಡಿದ್ರು ತಪ್ಪು. ತಪ್ಪಲ್ವಾ ಸರ್? ಹೌದು ಮೇಡಮ್. ರಾಜೀನಾಮೆ ಯಾರು ಕೊಡ್ಬೇಕು? ಬಿಜೆಪಿ ಸರ್ಕಾರದಲ್ಲಿ ಯಾರು ಗೃಹ ಮಂತ್ರಿ ಆಗಿದ್ರು ಅವ್ರು ಕೊಡ್ಬೇಕು ಮೇಡಮ್. ಅದು ಆಗಿಂದ ಆಗಿಂದ ಮೇಡಮ್ ವಿಡಿಯೋ ನಿಮ್ ಚಾನೆಲ್ ಗಳಲ್ಲೇ ಬರ್ತಾ ಇದೆಯಲ್ಲ ಮೇಡಮ್ 2022 ವಿಡಿಯೋ ಅಂತ. ಸೊ ಆಗ ಬಿಜೆಪಿ ಇತ್ತು, ಹಂಗಾಗಿ ಅದು ಬಿಜೆಪಿಗೆ ಹೋಯ್ತು. ಈಗ ಎಲ್ಲ ಯಾವುದೇ ಸರ್ಕಾರದಲ್ಲಿ ಯಾರೇ ಗೃಹ ಮಂತ್ರಿ ಇದ್ರು ಅವ್ರದೇ ವೈಫಲ್ಯ ಆಗುತ್ತೆ. ಇವಾಗ ಕೇಂದ್ರ ಸರ್ಕಾರದಲ್ಲಿ ಡೆಲ್ಲಿ ಬಾಂಬ್ ಬ್ಲಾಸ್ಟ್ ಇರೋದು. ಮಾಡ್ಕೊಂಡು ಕೇಕ್ ಕಟ್ ಮಾಡ್ಕೊಂಡು ಸೇಬಿನ ಹಾರ ಹಾಕೊಂಡು ಟಿವಿ ನೋಡ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇದಾರಲ್ಲ ಪರಪ್ಪನ ಅಗ್ರಹಾರದಲ್ಲಿ. ಹಂಗಾದ್ರೆ ಯಾರ ಕೈಯಲ್ಲಿ ರಾಜೀನಾಮೆ ಕೊಡಿಸ್ತೀರಿ ಹೇಳ್ರಿ? ಹೇಳಿ. ಎಲ್ಲರಿಗೂ ನ್ಯಾಯ ಒಂದೇ ಇರುತ್ತೆ ಹೊರತು ಪಕ್ಷಾತೀತವಾಗಿರಲ್ಲ. ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಬಿಹೇವ್ ಮಾಡ್ಬೇಕೆ ಹೊರತು ಪಕ್ಷದ ಚೇಲಗಳಾಗಿ ಬಿಹೇವ್ ಮಾಡಬಾರ್ದು. ಧರ್ಮಗಳ ಹೆಸರಲ್ಲಿ ಮತ್ತೆ ಜಾತಿಗಳ ಹೆಸರು. ಹೌದು, ನೀವು ಮಾಡ್ತಾ ಇದ್ರಿ. ನೀವು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ರಿ, ನೀವು ಡಿಬೇಟ್ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಒಂದು ಮಾತು ಹೇಳಿದ್ರಿ, ಮುಸ್ಲಿಮ್ಸ್ ಇರ್ಲೇಬಾರ್ದಾಗಿತ್ತು, ದೇಶ ಅವಾಗ್ಲೇ ಸಪರೇಟ್ ಆಗಿದ್ರೆ ಸರಿ ಹೋಗ್ತಿತ್ತು ಅಂತ. ಈ ಮಾತು ನೀವು ಹೇಳಿದ್ರಿ. ನಿಮ್ಮ ಬಾಯಲ್ಲಿ ಅಂತ ಮಾತುಗಳನ್ನ ಬರಬಾರ್ದು. ಯಾಕಂದ್ರೆ ಪಾರ್ಟಿಗೆ ಮಾತ್ರ ಸೀಮಿತ ಆಗಿರಬಾರ್ದು. ದೇಶದಲ್ಲಿ ಒಂದ್ ನಿಮಿಷ ಅಲ್ಲ, ಒಂದ್ ಕೇಳ ಮತ ಇಲ್ಲಿ ದೇಶದ ಒಂದ್ ವಿಷಯ ಕೇಳ್ತೇನೆ. ನಮ್ ದೇಶ ಎಲ್ಲ ಒಟ್ಟಿಗಿದ್ವಮ್ಮ ನಾವು. ಇಲ್ಲಿ ಕೇಳ ಮೇಲೆ ಅವ್ರು ನಮ್ಗೆ ಬೇರೆ ದೇಶ ಬೇಕು, ನಾವೆಲ್ಲ ಒಂದು ಮುಸ್ಲಿಮ್ಸ್, ನಮ್ ಮುಸ್ಲಿಂ ಒಂದ್ ದೇಶ ಬೇಕು ಅಂತ ಕೇಳಿದ್ರು ತಾಯಿ. ಅವ್ರಿಗೆ ಕೊಟ್ಟಿದೆ ಒಂದು ವಿಷಯ ಅವಕಾಶ ಕೊಡಿ ಸರ್. ಅಲ್ಲಮ್ಮ, ಈ ದೇಶದಲ್ಲಿ ಮುಸಲ್ಮಾನರು ನಾಗರಿಕರ ಆಮೇಲೆ ಪ್ರಧಾನಿಗಳು ಎಲ್ಲರಿಗೂ ಪ್ರಧಾನಿಗಳಲ್ವೇ? ಯಾರಿಲ್ಲ ಅಂದಿದ್ದು? ಹಾಗಾದ್ರೆ ನೀವು ಅಲ್ಲಿಯ ಬ್ಲಂಡರ್ ಆಗಿರುವಂತ ಈ ದೇಶದಲ್ಲಿ ನೀವು ಪ್ರಧಾನಿಗಳಾಗಬಹುದು, ನೀವು ಪಕ್ಷನೂ ಇರಬಾರ್ದು, ನಿಮ್ಗೆ ಇಷ್ಟ ಇಲ್ಲ ನಿಮ್ಗೆ ಅಲ್ಲಮ್ಮ, ನೀವು ಇರಲೇಬಾರ್ದು. ಯಾಕೆ ಅಂತಂದ್ರೆ ನೀವು ಅಲ್ಲಿದೆ ಇಟ್ಕೊಂಡು ಹೇಳ್ತಿದ್ದೀರಾ. ಯಾರು ರ್ಯಾಡಿಕಲೈಸೇಷನ್ ಮನಸ್ಥಿತಿ ಮಾಡ್ಬಿಟ್ಟು ಯಾರು ಇವತ್ತು ಧರ್ಮವನ್ನ ಹುಡುಕಿ ಇವತ್ತು ಬಾಂಬ್ ಬ್ಲಾಸ್ಟ್ ಮಾಡ್ತಿರೋದು? ಅಲ್ಲ, ಯಾರೆಲ್ಲ ಟೆರರಿಸ್ಟ್ ಗಳು ಸಿಕ್ಕಾಕೊಂಡಿದ್ದಾರೆ ಅವರೆಲ್ಲ ಮುಸಲ್ಮಾನರಾಗಿದ್ದಾರೆ. ಯಾವ ಮುಸಲ್ಮಾನರು ಫತ್ವಾ ಹೊರಡಿಸಿದ್ದಾರೆ? ಯಾವ ಮುಸಲ್ಮಾನರು ದೇಶದ್ರೋಹಿಗಳ? ಯಾವ ಮುಸಲ್ಮಾನರು ಫತ್ವಾ ಹೊರಡಿಸಿದ್ದಾರೆ? ದೇಶದ್ರೋಹಿಗಳ. ಮೇಡಮ್, ಬಿಜೆಪಿ ವಕ್ತಾರರು ಒಂದ್ ಮಾತಂದ್ರು ಮೇಡಮ್, ಬೆಂಗಳೂರು ನಿಮ್ ಮನೆ ಮುಂದೆನು ಭಯೋತ್ಪಾದಕರು ಬರ್ತಾರೆ ಅಂತಂದ್ರೆ ಈಗಿನ ಕೇಂದ್ರ ಸರ್ಕಾರ ಭದ್ರತೆ ಎಷ್ಟು ವೈಫಲ್ಯ. ರಣಹೇಡಿ ಆದಂತ ಅಮಿತ್ ಶಾ ಅವರವರು ಇವತ್ತಿನವರೆಗೂ ಅವ್ರು ರಾಜೀನಾಮೆ ಕೊಡಕ್ಕಾಗ್ಲಿಲ್ಲ. ಅವರು ಪಲ್ವಾಮ್ ಆಗಿರ್ಬೋದು, ಪುಲ್ವಾಮಾ ದಾಳಿ ಆಗಿರ್ಬೋದು, 2 ದಾಳಿನ ಸತತವಾಗಿ ದೆಹಲಿ ಬಾಂಬ್ ಸ್ಫೋಟ ಆಗಿರಿ, 3 ದಾಳಿಲೂ ಸಹ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಐತೆ. ಆದ್ರೆ ಇವತ್ತಿನವರೆಗೂ ಸಹ ಮೇಡಮ್ ಅವ್ರು ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ. ಫಸ್ಟ್ ಪಾಯಿಂಟ್ ಸರ್, ಈಗ ಭಯೋತ್ಪಾದನೆ ಅನ್ನೋದು ಇಷ್ಟು ದಿನ ನಮ್ಮ ಇಡೀ ದೇಶಕ್ಕೆ ಅಂಟಿರುವ ಶಾಪ ಅಂತ ನಾವು ಅಂದ್ಕೊಂಡಿದ್ವಿ. ನರೇಂದ್ರ ಮೋದಿ ಅವ್ರು ಬಂದ್ಮೇಲೆ ಅದು ಕಡಿಮೆ ಆಗಿತ್ತು, ಈಗ ಮತ್ತೆ ಹುಟ್ಕೊಳ್ತಾ ಇದೆ. ಇಷ್ಟು ದಿನ ಹೊರಗಿನವ್ರು ಬಂದು ಒಳಗಡೆ ಮಾಡ್ತಾ ಇದ್ರು, ಈಗ ಒಳಗಡೆನೆ ಅದು ಶುರುವಾಗಿದೆ. ಇದನ್ನ ಹೇಗ್ ತಡಿಬೇಕು? ಏನ್ ಮಾಡ್ಬೇಕು? ಕೇವಲ ಧರ್ಮವನ್ನ ಬೊಟ್ಟು ಮಾಡಿ ತೋರಿಸೋದಕ್ಕಿಂತ ಸರ್ ಒಂದು ಒಂದು ಸರ್ಕಾರವಾಗಿ ಏನು ಮಾಡ್ಬೇಕು? ಸರ್ಕಾರ ಅನ್ನೋದಕ್ಕಿಂತ ಇಡೀ ದೇಶದ ನಾವೆಲ್ಲ ಸಮಾಜವಾಗಿ ಒಂದು ಭಾರತೀಯರು ನಾವೆಲ್ಲ ಏನಿದ್ದೀವಿ, ನಾವು ಒಂದು ಸಮಾಜವಾಗಿ ಜಾಗೃತರಾದಂಥ ಸಂದರ್ಭದೊಳಗಡೆ ಸಹಜವಾಗಿ ಯಾವಾಗ ಈ ಶಕ್ತಿ ನಮ್ಮ ಹತ್ರ ಒಂದು ಸಂಘಟಿತ ಶಕ್ತಿ ಇರುತ್ತೆ, ಆವಾಗ ಮಿಕ್ಕೆಲ್ಲ ಸಂಗತಿಗಳು ಶಬ್ದ ಕೂಡ ಅಲ್ಲ ಇನ್ನೊಂದಷ್ಟು ಆಗ್ಬೇಕು. ಯಾರು ಸರ್ ಈ ದೇಶದಲ್ಲಿ ಇಂತಹ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತಾರೆ ಸರ್? ಗಿವ್ ಮಿ ಎಕ್ಸಾಂಪಲ್ಸ್. ಕಾಂಗ್ರೆಸ್ ಕುಕ್ಕರ್ ಬ್ಲಾಸ್ಟ್ ಆಯ್ತು, ಆಯ್ತಾ? ಬ್ರದರ್ಸ್ ಅಂತಂದ್ರು. ರಾಮೇಶ್ವರಂ ಕಾಪಿ ಒಳಗಡೆ ಬ್ಲಾಸ್ಟ್ ಆಯ್ತು, ಅದು ಪರ್ಸನಲ್ ರೈವಲ್ರಿ, ಬಿಸ್ನೆಸ್ ರೈವಲ್ರಿ ಅಂತ ಅಂದ್ರು. ಹೇಳ್ತಿ ಕೇಳಿ, ಇದೆಲ್ಲ ಕಾಂಗ್ರೆಸ್ ಅವರು. ಯಾರ್ಯಾರೆಲ್ಲರೂ ಭಯೋತ್ಪಾದಕರು, ಯಾರೆಲ್ಲರೂ ಈ ತರದ್ದು ಜಿಹಾದಿ ಮನಸ್ಥಿತಿ ಇರ್ತಾರೆ, ಅದು KJ ಹಳ್ಳಿ DJ ಹಳ್ಳಿ ಇರ್ಬೋದು, ಅವ್ರನ್ನ ಬಿಡಿಸ್ಕೊಂಡು ಬಂದ್ಬಿಟ್ಟು ಅವ್ರಿಗೆ ಹಣ ಕೊಟ್ಬಿಟ್ಟು ಅವ್ರಿಗೆ ಆರ ಹಾಕಿ ಕರ್ಕೊಂಬಂದವ್ರು ಯಾರು? ಕರ್ಕೊಂಬಂದವ್ರು ಯಾರು? ಆಯ್ತಾ?
ಅಜ್ರತ್ ಬಲ್ನಲ್ಲಿ ಹ್ಮ್. ಅಜ್ರತ್ ಬಲ್ನಲ್ಲಿ ರೂಬಿಯಾ ಸಯೀದ್ ಅಂತ ತೆಗೆದುಕೊಂಡು ಹೋದಂಥ ಸಂದರ್ಭದ ಒಳಗಡೆ ಅವ್ರನ್ನ ಬಿಡಿಸ್ಬಿಟ್ಟು ಬಿರಿಯಾನಿ ಡಿಪ್ಲೊಮಸಿ ಮಾಡಿದಂಥವ್ರು ಯಾರು? ಹ್ಮ್. ಯಾರೆಲ್ಲರೂ ಕೂಡ ಹಫೀಜ್ ಸಯೀದನ್ನ ಇವತ್ತು ಒಸಾಮಾ ಬಿನ್ ಲಾಡಿನನ್ನ ಬಸ್ ಬಿಟ್ಟು ಡಿಪ್ಲೊಮಸಿ ಮಾಡಿದ್ರು, ಕಳ್ತನೆ- ಹೋಗ್ಬಿಟ್ಟು ಬರ್ತಡೇ ಪಾರ್ಟಿಯಲ್ಲಿ ಬಿರಿಯಾನಿ ತಿನ್ಕೊಂಡ್ ಬಂದು ಕಳ್ತನೆ- ಡಿಪ್ಲೊಮಸಿ ಕಳ್ತನೆ- ಮಾಡಿದ್ರು. ಸರ್ ಇಲ್ಲಿ ಇದರಿಂದ ಏನೇನೋ ಮಾತಾಡ್ತಿರಮ್ಮ? ಭಯೋತ್ಪಾದನೆ ಏನೇನೋ ಉಸಾಮಾ ನೀವು ಬಿನ್- ನೀವು ಉಸಾಮಾ ಬಿನ್- ಮಾತಾಡಿರೋದು ಸರಿ. ಉಸಾಮಾ ನಾನ್ ಬಿನ್ ಮಾತಾಡಿರೋದು ಲಾಡೆನ್ ಜಿ, ಏನೇನೋ. ಉಸಾಮಾ ಬಿನ್ ಲಾಡೆನ್ ಜಿ, ಹ್ಮ್. ಇದು ನಾವ್ ಹೇಳಿದ್ದಲ್ಲ. ಹ್ಮ್. ಉಸಾಮಾ ಬಿನ್ ಲಾಡೆನ್ ಜಿ ಅಂತ ಹೇಳಿದಂಥದ್ದು ಕಾಂಗ್ರೆಸ್ ಇವತ್ತಂತಲ್ಲ, ಲಾಲ್ ಡೆಂಗನಿಂದ ಹಿಡಿದು ಲಾಲ್ ಡೆಂಗ, ಮಿಜೋರಮಿನ ಲಾಲ್ ಡೆಂಗನನ್ನ ಅವನೊಬ್ಬ ಭಯೋತ್ಪಾದಕ, ಅವನನ್ನ ಸಪೋರ್ಟ್ ಮಾಡಿದಂಥದ್ದು. ಬಿಂಡ್ರೇನ್ ವಾಲೆನ ಈಸ್ ಎ ಸೇಂಟ್, ಈ ಡಸಂಟ್ ಹ್ಯಾವ್ ಪೊಲಿಟಿಕಲ್ ಆಂಬಿಷನ್ ಅಂತ ಯಾರನ್ನ ಬಿಂಡ್ರೇನ್ ವಾಲೆನ ಹೇಳ್ದಂಥವ್ರು. ಯಾರೆಲ್ಲರೂ ಕೂಡ ಈ ತರ ಭಯೋತ್ಪಾದಕ ಚಟುವಟಿಕೆ ಈ ನಿಮಿಷ ತನಕನೂ ಕೂಡ ಇವತ್ತು ಯಾರೆಲ್ಲರೂ ನಮ್ಮ ರಾಷ್ಟ್ರೀಯ ಶಕ್ತಿಗಳಿದ್ದಾರೆ ಉಮರು, ಅವರನ್ನು ಯಾರು ಉಮರು ಅವನು ಯಾವನ ಅವನು ಕೋತಿ ಯಾರು- ಆದಿಲು, ಯಾರು ಅವರೆಲ್ಲರಿಗೂ ಹೇಳ್ತೀನಿ. ಈಗ ನಿಮ್ಗೊಂದು ವಿಷಯ ಹೇಳ್ತೀನಿ. ಯಾರು ಅಮೋನಿಯಾ ನೈಟ್ರೇಟ್ ಹೋಗಿತ್ತು, ಅಲ್ಲಿಂದಾನೇ AK-47 ಹೋಗಿದ್ದು. ಅವರೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು ಕಾಂಗ್ರೆಸ್ ಅವರು, ಹೋಗ್ಬಿಟ್ಟು ಅಲ್ಲಿ ಕೆಂಪುಕೋಟೆ ಹತ್ರ ಬ್ಲಾಸ್ಟ್ ಮಾಡಿ ಅಂತ. ಇನ್ನು ಪಹಲ್ಗಾವ್ ಅಲ್ಲೂ ಕೂಡ ಅವರೇ ಹೋಗಿ ಪಾಕಿಸ್ತಾನ ಮತ್ತು ಇಂಡಿಯಾ ಬಾರ್ಡರ್ ಅಲ್ಲಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ನಿಂತು ಅಲ್ಲೆಲ್ಲ ಜಾಗ ಖಾಲಿ ಮಾಡಿ ಅವ್ರನ್ನ ಒಳಗಡೆ ಕರ್ಕೊಂಡ್ ಬಂದ್ರು. ಆಮೇಲೆ ಅವ್ರನ್ನೆಲ್ಲರನ್ನು ಇದು ಮಾಡಿದ್ರು. ಅವ್ರ ಕೈಲಿ ಗನ್ ಕೊಟ್ಟಿದ್ದು ಗಾಂಧಿ ಅವರು. ಹೌದು. ನಿಮ್ಗೆ ಗೊತ್ತು ಹೇಳ್ತೀನಿ ಕೇಳಿ, ನಿಮ್ಗೆ ನೀವು ಈ ತರ ಸರ್ ಪ್ರಶ್ನೆ ನೋಡಿ, ಭಯೋತ್ಪಾದನೆ ತಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಮುಸಲ್ಮಾನರು ಪ್ರಾಬ್ಲಮ್ ನಿಮ್ಗೆ, ಹಾಗಾದ್ರೆ ಅವ್ರಿಗೊಂದು ಸಪರೇಟ್ ದೇಶ ಮಾಡಿ. ಅದು ಕೊಟ್ಟಾಯ್ತಲ್ಲಮ್ಮ. ಈಗ ಮಾಡಿ ಮತ್ತೊಂದ್ಸರಿ. ನೀವೆಲ್ಲ ಈಗ ನಿಮ್ಗೆ ಮುಸಲ್ಮಾನರ ಪ್ರಾಬ್ಲಮ್ ಅಲ್ವಾ? ನಿಮ್ಗೆ ಒಂದ್ ವಿಷಯ ಏನೇನೋ ಮಾತಾಡ್ತಿದ್ಯಲ್ಲ. ಐ ಆಮ್ ಆಸ್ಕಿಂಗ್ ಸೊಲ್ಯೂಷನ್ಸ್, ಯು ಆರ್ ಟೆಲ್ಲಿಂಗ್ ಪ್ರಾಬ್ಲಮ್. ನನ್ನ ಸೊಲ್ಯೂಷನ್ ಏನಿದೆ? ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ಕಾಂಗ್ರೆಸ್ಸೇ ಕಾರಣ. ಪ್ರಾಬ್ಲಮ್ಮೇ ಕಾಂಗ್ರೆಸ್ ಆಯ್ತು. ಅಷ್ಟೇ.